ಸಂಸತ್ ಭವನದ ಮೇಲಿನ ದಾಳಿ ದುರ್ಘಟನೆಯ 23ನೇ ವರ್ಷದ ಕಹಿ ನೆನಪಿನಲ್ಲಿ ಲೋಕಸಭೆಯಲ್ಲಿಂದು ಹುತಾತ್ಮರ ಗೌರವಾರ್ಥ ಮೌನ ಆಚರಿಸಲಾಯಿತು. आत्माओं के सम्मान में कुछ देर ಸ್ಪೀಕರ್ ಓಂ ಬಿರ್ಲಾ ಲೋಕತಂತ್ರದ ಪರಮೋಚ್ಚ ಪ್ರತೀಕ ಎನಿಸಿರುವ ದೇಶದ ಸಂಸತ್ ಭವನದ ಮೇಲೆ ಭಯೋತ್ಪಾದಕರ ದಾಳಿ ನಮ್ಮ ಸುರಕ್ಷತೆಯ ಮೇಲಿನ ದಾಳಿಯಾಗಿತ್ತು. ಭದ್ರತಾ ಪಡೆಗಳ ಅದಮ್ಯ ಸಾಹಸ, ತ್ಯಾಗ, ಬಲಿದಾನದಿಂದಾಗಿ ಭಯೋತ್ಪಾದಕರ ಪ್ರಯತ್ನವನ್ನು ವಿಫಲಗೊಳಿಸಲಾಯಿತು ಎಂದರು. ಈ ದುರ್ಘಟನೆ ಭಯೋತ್ಪಾದನೆ ವಿರುದ್ಧದ ಸಂಘಟಿತ ಹೋರಾಟ ಹಾಗೂ ನಮ್ಮ ಮಾತೃಭೂಮಿಯ ಅಖಂಡತೆ, ಏಕತೆಯ ರಕ್ಷಣೆ ಮತ್ತು ಪ್ರಜಾಪ್ರಭುತ್ವದ ಸಂರಕ್ಷಣೆಗಾಗಿ ನಮ್ಮ ಸಂಕಲ್ಪವನ್ನು ಮತ್ತೆ ಮತ್ತೆ ನೆನಪಿಸುತ್ತದೆ ಎಂದರು. संसद की रक्षा करते हुए वीर गति को प्राप्त सभी महान शहीदों के सर्वोच्च बलिदान के प्रति अपनी विनम्र श्रद्धांजलि अर्पित करता है और व्यक्त करती है। के जरिए ये हमारी कोशिश है कि हमारे देश भर के अंदर 347 ऐसे राज्य और ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಪರಿಣಾಮಕಾರಿ ಕ್ರಮಗಳಿಂದ ದೇಶದಲ್ಲಿ ಕ್ಷಯರೋಗ ಪ್ರಕರಣ ಮತ್ತು ಕ್ಷಯದಿಂದಾಗುವ ಸಾವಿನ ಸಂಖ್ಯೆಯಲ್ಲಿ ಭಾರೀ ಇಳಿಕೆಯಾಗಿದೆ ಎಂದರು. ಕ್ಷಯಮುಕ್ತ ಭಾರತ ಗುರಿ ಸಾಧನೆಗಾಗಿ ಇದೇ ತಿಂಗಳ 7ರಂದು 100 ದಿನಗಳ ಅಭಿಯಾನ ಆರಂಭಿಸಲಾಗಿದ್ದು, ಇದು ಮುಂದಿನ ಮಾರ್ಚ್ 24ರ ವಿಶ್ವ ಕ್ಷಯರೋಗ ನಿರ್ಮೂಲನಾ ದಿನಾಚರಣೆಯವರೆಗೂ ನಡೆಯಲಿದೆ. ದೇಶಾದ್ಯಂತ ಕ್ಷಯ ತಪಾಸಣೆ ಮತ್ತು ಕ್ಷಿಪ್ರ ಚಿಕಿತ್ಸೆ ಕಾರ್ಯಕ್ರಮ ತೀವ್ರಗೊಳಿಸಲಾಗಿದ್ದು, ಪೌಷ್ಟಿಕಾಂಶ ಔಷಧಗಳನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು. माननीय सांसदगण को भी आपके माध्यम से अपील करना चाहती हूं